ಕೊಲೆ ಕೇಸ್ ಚಾರ್ಜ್ ಶೀಟ್ನಲ್ಲಿ ಕರಿಯಾ ಕ್ರೈಮ್ ಕಹಾನಿ ಖಾಕಿ ಗ್ರಿಲ್ ವೇಳೆ ದಾಸ್ನಿಂದಲೇ ಹೊರಬಿತ್ತು ರಹಸ್ಯ. ರೇಣುಕಾಸ್ವಾಮಿ ಮೇಲಿನ ಕ್ರೌರ್ಯವನ್ನ ದರ್ಶನ್ ಒಪ್ಪಿಕೊಂಡಿದ್ದಾರೆ. ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರೋ ಕುರಿತು ತಪ್ಪೊಪ್ಪಿಗೆಯನ್ನ ನೀಡಿದ್ದಾರೆ. ವಿಸ್ತಾರ ನ್ಯೂಸ್ನಲ್ಲಿ ದರ್ಶನ್ ತಪ್ಪೊಪ್ಪಿಗೆಯ ಡೀಟೇಲ್ಸ್ ನಿಮ್ಮ ಮುಂದೆ ಇರ್ತೀವಿ. ಈ ವಿಚಾರದ ಬಗ್ಗೆ ಸ್ವತಃ ದರ್ಶನ್ ಒಪ್ಪಿಕೊಂಡಿದ್ದಾರೆ. ನಾನು ಮಾಡಿರೋದು ತಪ್ಪು ಅನ್ನೋದನ್ನ ಅವರು ಒಪ್ಪಿಕೊಂಡಿದ್ದಾರೆ. ತನಿಖಾ ಸಂದರ್ಭದಲ್ಲಿ ಪೊಲೀಸರು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ದರ್ಶನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಮಾಡಿರೋದು ತಪ್ಪು ಅಂತ ಒಪ್ಪಿಕೊಂಡಿದ್ದಾರೆ. ಕೊಲೆ ಕೇಸ್ ಚಾರ್ಜ್ ಶೀಟ್ನಲ್ಲಿ ಇದ್ರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ ಪೊಲೀಸರು. ತನಿಖಾ ಹಂತದಲ್ಲಿ ಏನಿತ್ತು ಏನಾಯಿತು ಎಂಬುದರ ಬಗ್ಗೆ ಎಲ್ಲವೂ ಕೂಡ ದರ್ಶನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತನಿಖಾ ಹಂತದಲ್ಲಿ ತಾನೇನೂ ಮಾಡಿಲ್ಲ ಅಂತ ದರ್ಶನ್ ಹೇಳಿದ್ರು. ಚಾರ್ಜ್ ಶೀಟ್ನಲ್ಲಿ ದರ್ಶನ್ ತಪ್ಪೊಪ್ಪಿಗೆ ಬಗ್ಗೆ ಉಲ್ಲೇಖ ಆಗಿದೆ. ಸಾಕ್ಷ್ಯ ಸಮೇತ ದರ್ಶನ್ನ ವಿಚಾರಣೆ ಮಾಡಿದಾಗ ತಪ್ಪೊಪ್ಪಿಗೆಯನ್ನ ನೀಡಿದ್ದಾರೆ. ದರ್ಶನ್ ಶೂ ಹಾಕಿಕೊಂಡು ರೇಣುಕಾಸ್ವಾಮಿ ಎದೆಗೆ ಒದ್ದಿದ್ದು, ಸ್ವಾಮಿ ಕಿವಿ ಹೊಸಕಿದ್ದು, ಮರ್ಮಾಂಗದ ಮೇಲೆ ಕಾಲಿಟ್ಟಿದ್ದು, ವಿಚಾರಣೆ ವೇಳೆ ತಪ್ಪೊಪ್ಪಿಕೊಂಡಿದ್ದಾರೆ ಆರೋಪಿ ದರ್ಶನ್. ಈ ರೀತಿಯಾಗಿ ಮಾಡಿರೋದ್ರ ಬಗ್ಗೆ ತಪ್ಪೊಪ್ಪಿಕೊಂಡಿದ್ದಾರೆ ಆರೋಪಿ ದರ್ಶನ್. ರೇಣುಕಾಸ್ವಾಮಿಗೆ ಯಾವ ರೀತಿ ಚಿತ್ರಹಿಂಸೆ ನೀಡಲಾಯಿತು, ಯಾವ ರೀತಿ ಒದ್ರು, ಅದೆಲ್ಲದ್ರ ಬಗ್ಗೆನೂ ದರ್ಶನ್ ಒಪ್ಪಿಕೊಂಡಿದ್ದಾರೆ. ರೇಣುಕಾಸ್ವಾಮಿಯ ಖಾಸಗಿ ಅಂಗಕ್ಕೂ ಕೂಡ ದರ್ಶನ್ ಒದ್ದಿದ್ರಂತೆ. ಮರಣೋತ್ತರ ವರದಿಯಲ್ಲಿ ವೃಷಣಕ್ಕೆ ಹಾನಿಯಾಗಿದ್ದು ಕೂಡ ದೃಢಪಟ್ಟಿದೆ. ರೇಣುಕಾಸ್ವಾಮಿಗೆ ಒಂಟಿ ವೃಷಣವಿರುವ ಸಂಗತಿ ಬೆಳಕಿಗೆ ಬಂದಿದೆ. ಹುಟ್ಟಿನಿಂದಲೇ ಒಂಟಿ ವೃಷಣ ವೈಫಲ್ಯದಿಂದ ಜನಿಸಿದ್ರಂತೆ ರೇಣುಕಾಸ್ವಾಮಿ. ಮಗನ ಅನಾರೋಗ್ಯದ ಬಗ್ಗೆ ತಾಯಿಯಿಂದಲೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಎಲ್ಲವೂ ಅದ್ರ ಬಗ್ಗೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಿದ್ದಾರೆ ತನಿಖಾಧಿಕಾರಿಗಳು. ಆತನ ಹೆಲ್ತ್ ಇಶ್ಯೂಸ್ ಬಗ್ಗೆನೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಿದ್ದಾರೆ. ಅದರ ಜೊತೆಗೆ ದರ್ಶನ್ ಕೂಡ ತಪ್ಪೊಪ್ಪಿಕೊಂಡಿದ್ದಾರೆ. ಕಿಲ್ಲಿಂಗ್ ಸ್ಟಾರ್ ಡೆವಿಲ್ ಗ್ಯಾಂಗ್ ಲೀಡರ್ಗಿಂದು ಇವತ್ತು ಬಿಗ್ ಡೇ. ಜೈಲಲ್ಲಿರುವ ಪರೋಡಿ ಪಟಾಲಂಗೆ ಜಾಮೀನು ಟೆನ್ಷನ್ ಶುರುವಾಗಿದೆ. ಇಂದು ಡಿ ಗ್ಯಾಂಗ್ನ ನ್ಯಾಯಾಂಗ ಬಂಧನ ಅವಧಿ ಅಂತ್ಯ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಆರೋಪಿಗಳನ್ನು ಬೇರೆ ಬೇರೆ ಜೈಲಲ್ಲಿದ್ದಾರೆ. ಒಟ್ಟು 17 ಆರೋಪಿಗಳು 24ನೇ ACMM ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲ ಆರೋಪಿಗಳನ್ನು ಕೂಡ ಹಾಜರುಪಡಿಸಲಾಗುತ್ತೆ. ಬಳ್ಳಾರಿ ಜೈಲಿನಿಂದ ಕೋರ್ಟ್ಗೆ ಹಾಜರಾಗಲಿದ್ದಾರೆ ಆರೋಪಿ ದರ್ಶನ್. ಇನ್ನು ಬೆಂಗಳೂರು ಜೈಲಿನಲ್ಲಿ ದರ್ಶನ್ ಗೆಳತಿ ಪವಿತ್ರ ಗೌಡ ಕೂಡ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರಾಗ್ತಾರೆ. ವಿವಿಧ ಜೈಲಿನಿಂದ ಹಾಜರಾಗ್ತಾರೆ ಉಳಿದ ಆರೋಪಿಗಳು. ನ್ಯಾಯಾಂಗ ಬಂಧನ ವಿಸ್ತರಣೆಗೆ ಪೊಲೀಸರು ಇನ್ನೊಂದು ಕಡೆ ಮನವಿಯನ್ನ ಮಾಡಲಿದ್ದಾರೆ. ಯಾವುದೇ ಕಾರಣಕ್ಕೂ ಇವರಿಗೆ ಜಾಮೀನನ್ನ ನೀಡಬಾರದು. ಜಾಮೀನು ಕೊಟ್ಟರೆ ಸಹಜವಾಗಿ ಸಾಕ್ಷಿಗಳ ನಾಶ ಆಗುತ್ತೆ. ಇದು ಹೈ ಪ್ರೊಫೈಲ್ ಪ್ರಕರಣ ಆಗಿರೋ ಕಾರಣ ನ್ಯಾಯಾಂಗ ಬಂಧನ ಅವಧಿಯನ್ನ ವಿಸ್ತರಣೆ ಮಾಡಿ ಅಂತ ಪೊಲೀಸರು ಮನವಿಯನ್ನ ಮಾಡಲಿದ್ದಾರೆ. ಜೈಲಲ್ಲಿರುವ ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಟೆನ್ಷನ್. ಇಂದು ಹೈಕೋರ್ಟ್ನಲ್ಲಿ ದರ್ಶನ್ ಊಟದ ಅರ್ಜಿ ವಿಚಾರಣೆ ಕೂಡ ನಡೆಯುತ್ತೆ. ಇವತ್ತು ಒಂದು ಕಡೆ ನ್ಯಾಯಾಂಗ ಬಂಧನಾವಧಿ ವಿಸ್ತರಣೆ ಆಗುವಂತ ಸಾಧ್ಯತೆ ಇದೆ. ಅದರ ಜೊತೆಗೆ ದರ್ಶನ್ ಊಟದ ಅರ್ಜಿ ವಿಚಾರಣೆ ಕೂಡ ಇವತ್ತು ನಡೆಯುತ್ತೆ. ಸದ್ಯ ಬಳ್ಳಾರಿ ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ ಇದ್ದಾರೆ. ಮನೆ ಊಟ ಕೋರಿ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರು. ಈ ಹಿಂದೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇದ್ದಾಗ ಈಗಾಗಲೇ ಮನೆ ಊಟ ಮನವಿಗೆ ಜೈಲಾಧಿಕಾರಿಗಳು ನಿರಾಕರಿಸಿದ್ದಾರೆ. ಇಲ್ಲ, ಕೊಡೋದಕ್ಕೆ ಆಗೋದಿಲ್ಲ ಅಂತ ಮನೆ ಊಟ ನೀಡಲು ನಿರಾಕರಿಸಿ ಹೈಕೋರ್ಟ್ಗೆ ವರದಿಯನ್ನು ಕೂಡ ಸಲ್ಲಿಸಿದ್ದಾರೆ ಜೈಲಾಧಿಕಾರಿಗಳು. ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳಿಂದ ಕೋರ್ಟ್ಗೆ ವರದಿಯನ್ನ ಸಲ್ಲಿಸಿದ್ದಾರೆ. ಆತನಿಗೆ ಯಾವುದೇ ರೀತಿಯಂತ ಹೆಲ್ತ್ ಇಶ್ಯೂಸ್ ಇಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಇವತ್ತು ವಾದವನ್ನ ಮಂಡಿಸಲಿದ್ದಾರೆ. ಅದ್ರ ಬಗ್ಗೆನೂ ಕೂಡ ವರದಿಯನ್ನ ಕೊಟ್ಟಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.